ಜಿಲ್ಲಾ ಆಡಳಿತ ನೀಡುವ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನ ತುಮಕೂರು ನಗರದ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಬುಧವಾರ ಪ್ರದಾನ ಮಾಡಲಾಯಿತು. ಜಿಲ್ಲಾ ಮಟ್ಟದ ಪ್ರಶಸ್ತಿ 22 ಮಂದಿಗೆ ವಿತರಿಸಲಾಯಿತು. ಅದರಲ್ಲಿ ತಿಪಟೂರು ತಾಲೂಕಿನ ಇಒ ಸುದರ್ಶನ್ ಅವರಿಗೆ ಪ್ರಶಸ್ತಿ ಮುಡಿಗೇರಿದ್ದು, ಅವರು ಕರ್ತವ್ಯ ನಿಷ್ಠೆ ಮತ್ತು ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದಕ್ಕಾಗಿ ಒಲಿದು ಬಂದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಇದಾಗಿದ್ದು, ಇದರ ಬಗ್ಗೆ ಮಾತನಾಡಿದ ಇಒ ಸುದರ್ಶನ್, ಸರ್ವೋತ್ತಮ ಪ್ರಶಸ್ತಿ 2026ಕ್ಕೆ ಆಯ್ಕೆಯಾಗಿದ್ದಕ್ಕೆ ಖುಷಿ ತಂದಿದೆ. ಇನ್ನೂ ಹೆಚ್ಚಿನ ಕರ್ತವ್ಯ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಂತೆ ಆಗಿದೆ. ಜೊತೆಗೆ ಈ ಪ್ರಶಸ್ತಿಗೆ ನನ್ನನ್ನ ಆಯ್ಕೆ ಮಾಡಿದ್ದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯ್ಕೆ ತಂಡಕ್ಕೆ ಕರ್ನಾಟಕ ಟಿವಿಯ ಮುಖಾಂತರ ಅಭಿನಂದನೆ ಸಲ್ಲಿಸಿದ್ರು. ಇಂತಹ ವಿಷಯಗಳು ಬಡವರನ್ನ ತಲುಪುವಂತಾಗ್ಲಿ, ಅವರಿಗೂ ಪ್ರೋತ್ಸಾಹವಾಗ್ಲಿ ಎಂದ್ರು. ಬೇರೆ ಬೇರೆ ಆರೋಪಗಳು ನನ್ನ ಮೇಲೆ ಬಂದ್ವು, ಆದ್ರೆ ಇಂತಹ ಕ್ಷೇತ್ರಗಳಲ್ಲಿ ಅದು ಸಹಜವಾಗಿ ಬರ್ತಿರ್ತವೆ. ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗ್ಬೇಕು ಎಂದಿದ್ದಾರೆ. ಸರ್ವೋತ್ತಮ ಸೇವಾ ಪ್ರಶಸ್ತಿ 2025 ಸಾಲಿನ ಆಯ್ಕೆ ಮಾಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಆಯ್ಕೆ ತಂಡಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದಕ್ಕೆ ಅರ್ಹ ಅಂತ ಪರಿಗಣಿಸಿದ್ದಕ್ಕೆ ತುಂಬ ಖುಷಿ ಇದೆ. ಇನ್ನೂ ಹೆಚ್ಚಿನ ಸಾರ್ಥಕ ಸೇವೆ ಮಾಡಬೇಕು ಅಂತ ಅನಿಸ್ತದೆ. ಇದು ನನ್ನ ಉತ್ಸಾಹ ಇಮ್ಮಡಿಗೊಳಿಸಿದೆ. ಇನ್ನು ಹೆಚ್ಚಿದಾಗಿ ಬಡವ್ರನ್ನ ತಲುಪಬೇಕು ಅಂತ ಅನಿಸ್ತದೆ. ಇನ್ನೂ ಡೆಡಿಕೇಶನ್ನ ಇಟ್ಬಿಟ್ಟು ಸರ್ವಿಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಉತ್ಸಾಹನ ಕೊಟ್ಟಿದೆ ಇದು ಪ್ರಶಸ್ತಿ ಅಂತ ಹೇಳಬೇಕು. ಬೇರೆ ಬೇರೆ ನಿಮಗೆ ಆಪಾದನೆಗಳು ಬಂತು ಕೆಲ ಪಕ್ಷಗಳಿಂದ, ಇದ್ರ ಬಗ್ಗೆ ಎಲ್ಲ ಆಗಿ ಸರ್ಕಾರದಿಂದ ಸೇವಾ ಪ್ರಶಸ್ತಿ ಬಂದಿದೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಅಧಿಕಾರಿಯಾಗಿ ಆರೋಪಗಳು ಎಲ್ಲ ಸರಿ ಸರ್, ಸರ್ವೇ ಸಾಮಾನ್ಯ. ಬಟ್ ನ್ಯೂಟ್ರಲ್ ಆಗಿ ಕೆಲಸ ಮಾಡೋದು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಸರ್. ಏನ್ ಕಾನೂನು ರೀತಿ ಅವಕಾಶ ಇದೆ, ಏನ್ ಸರ್ವಿಸ್ ಮಾಡ್ಬೋದು ಅನ್ನೋ ನಾನು ಮಾಡ್ತಾ ಇದ್ದೀನಿ ಸರ್. ಇನ್ನು ತುಮಕೂರು ಜಿಲ್ಲಾಧಿಕಾರಿಗಳಾದ ಮಾನ್ಯ ಶುಭ ಕಲ್ಯಾಣ್ ಅವರಿಂದ ತಿಪಟೂರು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ಅವರಿಗೆ ಪ್ರಶಸ್ತಿ ಪ್ರದಾನ ನೀಡಿ ಗೌರವಿಸಲಾಯಿತು. 17 ವರ್ಷದ ವೃತ್ತಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಪ್ರಶಸ್ತಿ ಲಭಿಸಿದ್ದಕ್ಕೆ ಜಿಲ್ಲಾಡಳಿತಕ್ಕೆ, ಮುಖ್ಯವಾಗಿ ಡಿಸಿ ಮೇಡಂ ಅವರಿಗೂ ಧನ್ಯವಾದಗಳನ್ನ ಅರ್ಪಿಸಿದ್ರು. ಆಯ್ಕೆ ಮಾಡಿದಂತ ತಂಡಕ್ಕೆ ಮತ್ತು ಎಂಎಲ್ಎ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ರು. ಈಗ ಇದು ಲಭಿಸಿದ್ದಕ್ಕೆ ಈಗ ಜಿಲ್ಲಾಡಳಿತಕ್ಕೆ ಧನ್ಯವಾದಗಳು ಅರ್ಪಿಸ್ತೇನೆ ಸರ್. ಮುಖ್ಯವಾಗಿ ಮೊನ್ನೆ ಡಿಸಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಮತ್ತೆ ನಾನು ಆಯ್ಕೆ ಮಾಡಿದ ಇಡೀ ತಂಡಕ್ಕೂ ಸಹ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಮತ್ತೆ ನನ್ನೆಲ್ಲ ಜಿಲ್ಲಾ ಪಂಚಾಯತ್ನ ಮೇಲಧಿಕಾರಿಗಳು ಸಹ, ಮತ್ತೆ ಮುಖ್ಯವಾಗಿ ನಮ್ಮ ಎಂಎಲ್ಎ ಸರ್ಗೆ, ನನಗೆ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟ ಸಾಹೇಬರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.